ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ನೋವಿನ ಸಂಗತಿ, ನಮ್ಮ ದೇಶಾದ್ಯಂತ ಇವತ್ತು ಶೋಕ ಆಚರಣೆ ಮಾಡುವಂಥ ಸಂದರ್ಭ ಬಂದಿದೆ. ಕಾರಣ, ನಮ್ಮ ಭಾರತ ದೇಶದ ಹಣಕಾಸು ಮಂತ್ರಿಗಳಾಗಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ 2 ಅವಧಿ ಮನಮೋಹನ್ ಸಿಂಗ್ ಜಿ ಅವರು ಕೊಟ್ಟಂಥ ಆಡಳಿತವನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಂಡಂಥ ಒಂದು ಸಂದರ್ಭ ಇದು. ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು. ಆದರೂ ಸಹಿತ ಇವತ್ತು ದೇಶಾದ್ಯಂತ ಸಂತಾಪ ಸೂಚನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿಯಲ್ಲೂ ಕೂಡ ನಮ್ಮ AICC 100ನೇ ವರ್ಷದ ಒಂದು ಅಧಿವೇಶನ ಕಾರ್ಯಕ್ರಮ ಕೂಡ ಇತ್ತು. ನಿನ್ನೆ ಕಾರ್ಯಕ್ರಮ ಆಗಿದೆ. ಇವತ್ತೊಂದು ದೊಡ್ಡ ಬೃಹತ್ವಾದ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕೂಡ ಇತ್ತು. ಆದರೆ ನಿನ್ನೆ ತಡರಾತ್ರಿಯಲ್ಲಿ ಮನಮೋಹನ್ ಸಿಂಗ್ ಅವರು ಅಗಲಿದ್ದಾರೆ ಅಂತೇಳಿ ಗೊತ್ತಾಗಿದ್ದ ತಕ್ಷಣ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಮತ್ತು ರಾಹುಲ್ ಗಾಂಧಿ ಅವರು ಕೂಡ ರಾತ್ರಿಯೇ ಡೆಲ್ಲಿಗೆ ಸ್ಪೆಷಲ್ ಫ್ಲೈಟ್ ಮುಖಾಂತರ ಹೊರಟಿದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿ ಇವತ್ತು ದೊಡ್ಡ ಒಂದು ಅಧಿವೇಶನ ಇತ್ತು. ಆ ಅಧಿವೇಶನ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ರದ್ದು ಮಾಡಿ ಅವರಿಗೆ ಸಂತಾಪ ಸೂಚನೆ ಕಾರ್ಯಕ್ರಮವಾಗಿ ಇವತ್ತು 10ವರೆಗೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರುಗಳು ಮತ್ತು ನಮ್ಮ ರಾಜ್ಯದ ನಾಯಕರುಗಳೆಲ್ಲರೂ ಕೂಡ ಸಂತಾಪ ಸೂಚನೆ ಆ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ಮತ್ತು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹಣಕಾಸು ಮಂತ್ರಿಯಾಗಿ ಕೊಟ್ಟಂಥ ಒಂದು ಕಾರ್ಯಕ್ರಮಗಳನ್ನ ನೆನಪು ಮಾಡ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಮೇಲೆತ್ತರಕ್ಕೆ ತಂದಂಥವ್ರು ಯಾರು ಅಂತಂದ್ರೆ, ಅದು ವಿರೋಧ ಪಕ್ಷದವರು ಕೂಡ ಹೇಳೋದೇನೆಂದ್ರೆ ಮನಮೋಹನ್ ಸಿಂಗ್ ಜಿ ಅವರು ಅಂತ. ಅವರ ಅವಧಿಯಲ್ಲಿ ಅದೆಲ್ಲದರ ಜೊತೆಗೆ ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ವಿಶೇಷವಾಗಿ ಕೊಟ್ಟಂತ ಅವಕಾಶ. ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ನಮ್ಮ ಗ್ರಾಮಾಂತರ ಪ್ರದೇಶದ ಅಭಿವೃದ್ಧಿಗಾಗಿ ನರೇಗಾ ಅಂತ ಕಾರ್ಯಕ್ರಮ ಕೊಟ್ಟಂತದ್ದು ಇವತ್ತು ನಾವೆಲ್ಲರೂ ನೆನಪು ಮಾಡ್ಕೊಬೇಕಾಗ್ತದೆ. ವಿಶೇಷವಾಗಿ ನಮ್ಮ ಗ್ರಾಮಾಂತರ ಪ್ರದೇಶದ ಜನತೆ, ಅದ್ರ ಜೊತೆಗೆ ಲೋಕಲ್ ಗ್ರಾಮ ಪಂಚಾಯಿತಿ ಆಡಳಿತ ಮನಮೋಹನ್ ಸಿಂಗ್ ಅವ್ರನ್ನ ಯಾವತ್ತೂ ಕೂಡ ನಾವು ಮರೆಯಕ್ಕಾಗಲ್ಲ. ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ನರೇಗಾದಲ್ಲಿ ಕೆಲಸ ಆಗ್ತಾ ಇದೆ ಅಂದ್ರೆ, ಇವತ್ತು ಕೆಲಸ ಇಲ್ಲ ಅಂತೇಳಿ ಯಾರಾದ್ರೂ ಬಡವ ಇದ್ರೆ ಅವನ ಕೆಲಸ ಸಿಗ್ತಾ ಇದೆ ಅಂದ್ರೆ ಅದು ನೇರವಾಗಿ ಮನಮೋಹನ್ ಸಿಂಗ್ ಅವರು ಸಲ್ಲಬೇಕಾಗ್ತದೆ. ಅಂತ ಒಬ್ಬ ನಾಯಕನ ಕಳ್ಕೊಂಡಿರೋದ್ರಿಂದ ಇವತ್ತು ದೇಶಾದ್ಯಂತ ಇವತ್ತು ಶೋಕಾಚರಣೆ ಆಗ್ತಾ ಇದೆ. ಅದರಿಂದ ನಾನು ಕೂಡ ಬೆಳಗಾವಿಗೆ 25ನೇ ತಾರೀಕು ರಾತ್ರಿ ಬಂದೆ. 26ನೇ ತಾರೀಕು ಕಾರ್ಯಕ್ರಮ ಭಾಗವಹಿಸಿದೆ. ಇವತ್ತು 27ನೇ ತಾರೀಕು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಈ ಒಂದು ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿದ್ದ ಒಂದು ಸಂಗತಿ ತಿಳಿದ ತಕ್ಷಣ ಸಭೆಗಳೆಲ್ಲ ಕೂಡ ರದ್ದಾಗಿದೆ. ನಾನು ಕೂಡ ಬೆಳಗಾವಿಯಿಂದ ವಾಪಸ್ ಬರ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಅಷ್ಟೇ, ನಮ್ಮ ರಾಜ್ಯ ಮತ್ತು ದೇಶ ಮತ್ತು ರಾಜ್ಯ ಮತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕು ಕೂಡ ಪಕ್ಷಾತೀತವಾಗಿ ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕು. ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಶಾಂತಿಯನ್ನು ಸಿಕ್ಕಂಥದ್ದು, ಅವರ ಕುಟುಂಬಕ್ಕೆ ಆ ನೋವನ್ನು ಬರೆಸಂಥದ್ದು ಶಕ್ತಿ ದೇವರು ಕೊಡಲಿ ಅಂತೇಳಿ ನಾನು ಅವರೆಲ್ಲ ದೇವರನ್ನ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.